So dear students, in this video we shall solve some problems. So in this chapter, problems are not asked for the board examination, but there may be some problems may be asked in NEET or CET or JEE. So that's why. So I'm going to solve only the solved problems in the textbook. So problems are very simple. So you can see. So first I will solve problem number 5.1. Problem solve ಮಾಡಿದ್ದಾನೆ 5.1. So I have not written the problem. So you see the textbook on page 179, one page number. So 178 ಅಲ್ಲಿ ಪ್ರಾಬ್ಲಮ್ ಇದೆ. ಸೊ ಜಸ್ಟ್ ರೀಡ್ ಔಟ್ ದ ಪ್ರಾಬ್ಲಮ್. ಹೌದಾ? ದ ಮ್ಯಾಗ್ನೆಟಿಕ್ ಫೀಲ್ಡ್ ಹ್ಯಾಸ್ ಎ ಮ್ಯಾಗ್ನೆಟಿಕ್ ಮೂಮೆಂಟ್. ಯಾವುದು ಮ್ಯಾಗ್ನೆಟಿಕ್ ನೀಡಲ್ ಇದೆ. ಸೊ ದ ಮ್ಯಾಗ್ನೆಟಿಕ್ ನೀಡಲ್ ಹ್ಯಾಸ್ ಎ ಯಾವ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈ ಥರ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆ. ಶೋ ರೈಟ್ ದ ಡಯಾಗ್ರಾಮ್. That is uniform magnetic field. So in this uniform magnetic field, so he has kept a magnetic needle. So this is uniform magnetic field B. So ಅದರಲ್ಲಿ ಏನು ಮಾಡಿಬಿಟ್ಟಿದ್ದಾನೆ, ಒಂದು ಮ್ಯಾಗ್ನೆಟಿಕ್ ನೀಡಲ್ನ ಇಟ್ಬಿಟ್ಟಿದ್ದಾನೆ. ಸೊ ಹ್ಯಾಸ್ ಕೆಪ್ಟ್ ಎ ಮ್ಯಾಗ್ನೆಟಿಕ್ ನೀಡಲ್. ಹೌದಾ? ಸೊ ದಿಸ್ ಇಸ್ ದ ನಾರ್ತ್ ಪೋಲ್ ಆಫ್ ದ ಮ್ಯಾಗ್ನೆಟಿಕ್ ನೀಡಲ್. ಸೊ ದಿಸ್ ಇಸ್ ದ ಸೌತ್ ಪೋಲ್. ದಿಸ್ ಇಸ್ ದ ನಾರ್ತ್ ಪೋಲ್. ದಿಸ್ ಇಸ್ ಸೌತ್ ಪೋಲ್. ಸೊ ದಿಸ್ ಮ್ಯಾಗ್ನೆಟಿಕ್ ನೀಡಲ್ ಈಸ್ ಮೇಕಿಂಗ್ ಎನ್ ಆ್ಯಂಗಲ್ ಆಫ್ ಥೀಟಾ. ಅದೇನು ಮಾಡ್ತಾ ಇದೆ? ಸೊ ದಿಸ್ ದ ಆಕ್ಸಿಸ್ ಆಫ್ ದ ನೀಡಲ್. ಸೊ ಇಟ್ ಇಸ್ ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಮೇಕಿಂಗ್ ಎನ್ ಆ್ಯಂಗಲ್ ಥೀಟಾ ವಿತ್ ದ ಮ್ಯಾಗ್ನೆಟಿಕ್ field. So what is the question? The magnetic needle has a magnetic moment. So he has given the magnetic moment. So I'll write the given. So what he has given? So given the magnetic moment, you know the magnetic moment is represented as small m. So the magnetic moment of the needle, he has given it as 6.7 into 10 power of minus 2. What is the SI unit for magnetic moment? Magnetic moment NIA or IA. So the SI unit for magnetic moment is first. What is the SI unit for magnetic moment? I into A and ampere. Area of cross section ampere meter square. So it is the magnetic moment, and it has the moment of inertia. The moment of inertia of the needle I is that is given 7.5 into 10 power of minus 6 kg meter square. This is the moment of inertia of the needle. You see the textbook and write the problem ಬರ್ದು ಆಮೇಲೆ ಮಾಡಿ ಆಯ್ತಾ. So it performs 10 complete oscillations in 6.70 seconds. ಹೌದಾನೆ? ಈ ನೀಡಲ್ ಏನಂತ ಇಟ್ಟ ತಕ್ಷಣ ಇಟ್ ವಿಲ್ ನಾಟ್ ಬಿ ಸ್ಟೇಬಲ್. ಸೊ ಇಟ್ ವಿಲ್ ವೈಬ್ರೇಟಿಂಗ್. ಅದೇ ಮಾಡ್ತಾ ಇಟ್ ವಿಲ್ ಬಿ ಆಸಿಲೇಟಿಂಗ್. ಇಟ್ ವಿಲ್ ಪರ್ಫಾರ್ಮ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಹೌದಾನೆ? ಸೊ ದಟ್ ನೀಡಲ್ ಇಸ್ ಪರ್ಫಾರ್ಮಿಂಗ್ ಸಿಂಪಲ್ ಹಾರ್ಮೋನಿಕ್ ಮೋಷನ್. ಎಷ್ಟು ಮಾಡುತ್ತದು? ಇಟ್ ಮೇಕ್ಸ್ 10 ಕಂಪ್ಲೀಟ್ ಆಸಿಲೇಷನ್ಸ್. 10 ಕಂಪ್ಲೀಟ್ ಆಸಿಲೇಷನ್ಸ್ ಇನ್ ಎಷ್ಟು ಸೆಕೆಂಡಲ್ಲಿ? 6.70 ಸೆಕೆಂಡ್ಸ್. 6.70 ಸೆಕೆಂಡ್ಸಲ್ಲಿ 10 ಕಂಪ್ಲೀಟ್ ಆಸಿಲೇಷನ್ ಆಗುತ್ತೆ. ಸೊ ನಮಗೇನು ಬೇಕು? ಟೈಮ್ ಪೀರಿಯಡ್ ಬೇಕು. ಸೊ ಯು ವಾಂಟ್ ಟು ನೋ ದ ಟೈಮ್ ಪೀರಿಯಡ್. ಸೊ ಅದು ನೋಡೋಣ. ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್? ಹಾಗಾದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಇದೆಯಲ್ಲ ಬಿ. ಸೊ ಅದರ ಮ್ಯಾಗ್ನಿಟ್ಯೂಡ್ ಎಷ್ಟು? ಸೊ ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಕ್ವಶನ್. ಹೌದಾನೆ? ಸೊ ಸೊಲ್ಯೂಷನ್. ಸೊ ಯು ನೋ ದ ಟೈಮ್ ಪೀರಿಯಡ್ ಆಫ್ ದ ಟೈಮ್ ಪೀರಿಯಡ್ಸ್. we know that the period of oscillation of the needle. So you know what is the expression for period of oscillation? T is equal to, so T is equal to in formula, we have derived it 2 pi into square root of I divided by mb. So you have derived this equation. I divided by mb ಮಾಡಿದೀವಿ. ಹೌದಾನೆ? ಸೊ ನಮಗೇನು ಬೇಕಾಗಿದೆ? ವಿ ವಾಂಟ್ ವಾಟ್ ಇಸ್ ಐ is moment of inertia, m is the magnetic moment of the needle, b is the magnetic field. So therefore after squaring, so squaring on both sides, ಏನಾಗುತ್ತೆ ಅವಾಗ? t square will be equal to, this square becomes 4 pi square. ಹೌದಾನೆ? ಸೊ ದಿಸ್ ಸ್ಕ್ವೇರ್ ರೂಟ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ಕ್ಯಾನ್ಸರ್. ಉಳಿದಿದ್ದೇನು? ಐ ಡಿವೈಡ್ ಬೈ ಎಮ್ ಬಿ. ಸೊ ಐ ವಾಂಟ್ ಟು ಕ್ಯಾಲ್ಕುಲೇಟ್ ಬಿ. ಸೊ ದೇರ್ ಫೋರ್ ಐ ರಿಅರೇಂಜ್. ಬಿ ಈಸ್ ಈಕ್ವಲ್ ಟು ಏನಾಗುತ್ತೆ? ಬಿ ನ ಆ ಕಡೆ ತಗೋಣ. ಬಿ ಟೇಕ್ ಟು ದ ಎಲ್ ಎಚ್ ಎಸ್ ಆ್ಯಂಡ್ ಟಿ ಸ್ಕ್ವೇರ್ ಟೇಕ್ ಟು ದ ಆರ್ ಎಚ್ ಎಸ್. ಸೊ ಏನಾಗುತ್ತೆ ಅವಾಗ? ಸೊ ಬಿ ವಿಲ್ ಬಿ ಈಕ್ವಲ್ ಟು, ಆಯಿತಾ, 4 pi ಸ್ಕ್ವೇರ್ ನೋಡಿ. 4 pi ಸ್ಕ್ವೇರ್ ಹೆಂಗಿದೆ? 4 pi ಸ್ಕ್ವೇರ್ ಐ. ಇಲ್ಲ, ಐ ಅಂದರೆ ಕರೆಂಟ್ ಅಲ್ಲ, ಮೂಮೆಂಟ್ ಆಫ್ ಇನರ್ಷಿಯಾ. 4 pi ಸ್ಕ್ವೇರ್ ಐ ಡಿವೈಡ್ ಬೈ ಎಮ್ ಇಂಟು ಟಿ ಸ್ಕ್ವೇರ್. This is the expression for B.
ಬಟ್ ಟಿ ಎಷ್ಟಿದೆ, ಬಟ್ ಟಿ ಈಸ್ ಈಕ್ವಲ್ ಟು ಎಷ್ಟು ಆಸಿಲೇಷನ್ ಮಾಡ್ತೀನಿ ನಾನು 10 ಕಂಪ್ಲೀಟ್ ಆಸಿಲೇಷನ್ಸ್ ಇನ್ ಎಷ್ಟು ಸೆಕೆಂಡಲ್ಲಿ, ಅದು ಉಲ್ಟಾ. ಸೊ ಇಟ್ ಈಸ್ ಮೇಕಿಂಗ್ 10 ಕಂಪ್ಲೀಟ್ ಆಸಿಲೇಷನ್ಸ್ ಎಷ್ಟು ಸೆಕೆಂಡಲ್ಲಿ, 6.70 ಸೆಕೆಂಡ್ಸ್. ಅಂದರೆ 10 ಆಸಿಲೇಷನ್ ಮಾಡ್ತಾಯಿದೆ 6.70 ಸೆಕೆಂಡ್ಸಲ್ಲಿ. ಅದ್ರ ಒಂದು ಆಸಿಲೇಷನ್ therefore ಟಿ ವಿಲ್ ಬಿ ಈಕ್ವಲ್ ಟು 6.70 ಸೆಕೆಂಡ್ ಡಿವೈಡ್ ಬೈ ಟೋಟಲ್ ಆಸಿಲೇಷನ್ಸ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು 0.67 seconds. 0.67 seconds ಹೌದಾನೆ. ಸೊ ಐ ವಿಲ್ ಸಾಲ್ವ್ ಇಯರ್. ಸೊ ಐ ವಿಲ್ ಗೋ ಟು ದ ಇಲ್ಲಿ ಹೋಗ್ತೀನಿ ಆಯಿತಾ. ಸೊ ನೀನು ಬೇಕಾದ್ರೆ ಇಫ್ ಯು ವಾಂಟ್ ಟು ರೈಟ್ ಇಟ್ ಡೌನ್, ಸೊ ಯು ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಇಟ್ ಇನ್ ದ ನೋಟ್ಸ್. ಸೊ ದೇರ್ ಫೋರ್ ಬಿ ಈಕ್ವಲ್ಸ್, ಹೌದಾ. ಸೊ ದೇರ್ ಫೋರ್ ಬಿ ಈಕ್ವಲ್ಸ್, ಸೊ ಇಟ್ ನೀಡ್ಸ್ ಲಾರ್ಜ್ ಅಮೌಂಟ್ ಆಫ್ ಸ್ಪೇಸ್, ಇಲ್ಲಿ ಬರೀತೀನಿ. ದೇರ್ ಫೋರ್ ಬಿ ಈಕ್ವಲ್ಸ್ ಆಯಿತಾ ನೋಡಿ, 4 ಇಂಟು ಪೈ 3.14 ಸ್ಕ್ವೇರ್ 4 ಪೈ ಸ್ಕ್ವೇರ್ ಇಂಟು ಐ ಎಷ್ಟು ಕೊಟ್ಟಿದೆ, ಮೂಮೆಂಟ್ ಆಫ್ ಇನರ್ಷಿಯಾ 7.5 ಇಂಟು 10 ಪವರ್ ಆಫ್ -6 7.5 10 ಪವರ್ ಆಫ್ -6 ಡಿವೈಡ್ ಬೈ ಎಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ನೀಡಲ್ 6.7 ಇಂಟು 10 ಪವರ್ ಆಫ್ -2 ಇಂಟು ಟಿ ಸ್ಕ್ವೇರ್ ಅಂದರೆ 0.67 ಸ್ಕ್ವೇರ್ 0.67 ಸ್ಕ್ವೇರ್ 0.67 ಆಗಿ ಅದಕ್ಕೆ ಸ್ಕ್ವೇರ್. ಸೊ ಯು ಟೇಕ್ ದ ಕ್ಯಾಲ್ಕುಲೇಟರ್ ಆ್ಯಂಡ್ ಕಂಪ್ಲೀಟ್ ದ ಕ್ಯಾಲ್ಕುಲೇಷನ್. ಇಟ್ ವಿಲ್ ಬಿ 0.01 ಬರುತ್ತೆ. ದಟ್ಸ್ ವೆನ್ ಇಟ್ ಈಸ್ ಟೆಸ್ಲಾ. ಸೊ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈ 0.01 Tesla. 0.01 Tesla. So this is problem number 5.1. Problem number 5.1. So in notes you call it as problem number 1. In problem number 1 ಅಂತ ಬರೆದು write the problem. ಅಲ್ಲಿ ಕೊಡಿ ಪ್ರಾಬ್ಲಮ್ ಅಲ್ಲಿ ಇನ್ ಫಿಗರ್ 5.4 ಅಂತ ಕೊಡಿ. ನೀನು ಅದನ್ನೆಲ್ಲ ಬರೀಬೇಡ, ಇನ್ ಫಿಗರ್ ಅಂತ ಬರೆದು ಜಸ್ಟ್ ರೈಟ್ ದಿಸ್ ಫಿಗರ್ ಆಯಿತಾ. ಸೊ ಇನ್ ಫಿಗರ್ ದ ಮ್ಯಾಗ್ನೆಟಿಕ್ ನೀಡಲ್ ಕೊಟ್ಟಿದ್ದಾನೆ. ಸೊ ಜಸ್ಟ್ ರೈಟ್ ದ ಗಿವನ್. ವಿ ನೋ ದ ಫಾರ್ಮುಲಾ ಫಾರ್ ಟಿ, ಟೈಮ್ ಪೀರಿಯಡ್ ಆಫ್ ದ magnetic needle in a uniform magnetic field. T is equal to 2 square root of I by mb. ಹೌದಾ. we know the time period of a pendulum 2 square root of L by G. ಅದೇ ಥರ 2 square root of I by mb. ಬಟ್ ಐ ವಾಂಟ್ ಬಿ. ಸೊ ದೇರ್ ಫೋರ್ ಬಿಗೆ ಬರಬೇಕಂದ್ರೆ ಸ್ಕ್ವೇರ್ ಮಾಡಿ ರಿಅರೇಂಜ್ ಮಾಡೋದು. ಸೊ ಮೋಸ್ಟ್ಲಿ ಇನ್ 2020 supplementary examination he has asked this for 5 marks. Obtain the expression for magnetic field ಅಂದರೆ time period and hence the expression for magnetic field ಅಂತ. ಸೊ time period ಗೆ you know the derivation. To find the magnetic field, just square and rearrange. ಹೌದಾನೆ. ಸೊ we'll get it here. So just substitute. So we'll get the value of magnetic field is 0.01 Tesla. So our magnetic field is 0.01 Tesla. This is problem number 5.1. In our notes it will be problem number 1. So next we shall go for problem number 5.2. ಯಾವುದು ಕೊನೆ ಇವಾಗ problem number 5.2 ನೋಡಿ. This is problem number 5.2. So in problem number 5.2, so I have taken the photo. So you can read the problem. A short bar magnet is placed with its axis 30 degree with an external field. ಯಾವುದೋ ಒಂದು external field ಇದೆ. So there is an external field. ಆಯಿತಾ. ಸೊ there is an external field. ಸೊ ಒಂದು ಶಾರ್ಟ್ ಬಾರ್ ಮ್ಯಾಗ್ನೆಟ್ ಇಟ್ಬಿಟ್ಟಿದ್ದಾನೆ. ಸೊ has kept a short bar magnet. ಸೊ ಬಾರ್ ಮ್ಯಾಗ್ನೆಟ್ ಗೊತ್ತಾ ಲ್ಯಾಬ್ರೇಟರಿಲಿದೆ. ಸೊ ದಿಸ್ ನಾರ್ತ್ ಪೋಲ್ ಇದು ಹೌದಾನೆ. ಅದೇನು ಮಾಡ್ತಾರೆ, ಇಟ್ ಇಸ್ ಮೇಕಿಂಗ್ ಆನ್ ಆ್ಯಂಗಲ್ ಆಫ್ 30 ಡಿಗ್ರಿ. ಅವನ ಡಯಾಗ್ರಾಮ್ ಏನು ಬರೀ ನೆಸಿಟಿಲ್ಲ, ಜಸ್ಟ್ ರೀಡ್ 30 ಡಿಗ್ರಿ ವಿತ್ ಆನ್ ಎಕ್ಸ್ಟರ್ನಲ್ ಫೀಲ್ಡ್ ಆಫ್ 800 Gauss. ವಾಟ್ ಇಸ್ ದ ಸ್ಟ್ರೆಂತ್ ಆಫ್ ದ ಫೀಲ್ಡ್? ಇಟ್ ಈಸ್ 800 Gauss. ಸೊ ರೈಟ್ ದ ಗಿವನ್ ಆಯಿತಾ. ಸೊ ಗಿವನ್ ಮ್ಯಾಗ್ನೆಟಿಕ್ ಫೀಲ್ಡ್ ಬಿ ಈಸ್ ಈಕ್ವಲ್ ಟು 800 Gauss. 800 Gauss. ಬಟ್ ಯು ನೋ Gauss is not the SI unit. ಹೌದಾನೆ. ಸೊ ಇಟ್ ಶುಡ್ ಬಿ ರಿಟರ್ನ್ ಇನ್ ದ Tesla. ಸೊ ಎಷ್ಟಾಗುತ್ತೆ 800 ಇಂಟು, ಸೊ ಯು ನೋ ವಾಟ್ ಈಸ್ 1 Gauss? 1 Tesla ಅಥವಾ ಸೊ ವಾಟ್ ಈಸ್ 1 Gauss? 1 Gauss ಈಸ್ 10 ಪವರ್ ಆಫ್ -4 Tesla. ಸೊ ಈ ಥರ ಬರೀತೀವಿ. ಅಂದರೆ ಯು ಶುಡ್ ರಿಮೆಂಬರ್ ಗಾಸಿಂದ ಟೆಸ್ಲಾ ಹೋಗ್ಬೇಕಂದ್ರೆ ಮಲ್ಟಿಪ್ಲೈ ಬೈ 10 ಪವರ್ ಆಫ್ -4. ದಿಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಹೌದಾ. ಆ್ಯಂಡ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್. ಸೊ ಎಸ್ ಗಿವನ್ ದ ಟಾರ್ಕ್. ಸೊ ಅವಾಗ ಇಟ್ಟ ತಕ್ಷಣ ಏನು ಮಾಡ್ತಾರೆ, ದಿಸ್ ಬಾರ್ ಮ್ಯಾಗ್ನೆಟ್ ಇಟ್ ವಿಲ್ ಎಕ್ಸ್ಪೀರಿಯನ್ಸ್ ಎ ಟಾರ್ಕ್ ಜಸ್ಟ್ ಲೈಕ್ ಮ್ಯಾಗ್ನೆಟಿಕ್ ನೀಡಲ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್. ಹೌದಾನೆ. ಸೊ ಟಾರ್ಕ್ ಎಕ್ಸ್ಪೀರಿಯನ್ಸ್ ಎಷ್ಟಿದೆ ಟಾರ್ಕು? 0.016 ನ್ಯೂಟನ್ ಮೀಟರ್. ಸೊ ಎಸ್ ಐ ನ್ಯೂಟನ್ ಇದೆ, ನೋ ನೀಡ್. ಹೌದಾನೆ. ಸೊ ವಾಟ್ ಈಸ್ ಫಸ್ಟ್ ಕ್ವಶನ್? ವಾಟ್ ಈಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ಮ್ಯಾಗ್ನೆಟ್? ಸೊ ಹಾಗಾದರೆ ಪಾರ್ಟ್ ಎನಲ್ಲಿ
ಈಸ್ ಆಸ್ಕಿಂಗ್ ಫಾರ್ ಮ್ಯಾಗ್ನೆಟಿಕ್ ಮೂಮೆಂಟ್. ಎಮ್ ಎಷ್ಟು ಅಂತ ಕೇಳಿದ್ದಾನೆ, ಮ್ಯಾಗ್ನೆಟಿಕ್ ಮೂಮೆಂಟ್. ಹೌದಾನೆ. ಯು ನೋ ಬಿ, ಯು ನೋ ಟೌ, ಯು ನೋ ತೀಟಾ. ಸೊ ಇದು ಆಲ್ಸೋ ಗಿವನ್ ತೀಟಾ. ಸೊ ಎಷ್ಟೇ ಡಿಗ್ರಿ ಅಂತ ಮಾಡಿದೆ ನಾನು, ಸೊ 30 ಡಿಗ್ರಿ ಅಂತ ಹೇಳಿದ್ದೇನೆ. ಸೊ ತೀಟಾ ಈಸ್ 30 ಡಿಗ್ರಿ, ತೀಟಾ ಈಸ್ 30 ಡಿಗ್ರಿ. ಸೊ ಇನ್ ಪಾರ್ಟ್ ಎ ಈಸ್ ಆಸ್ಕಿಂಗ್ ಫಾರ್ ಮ್ಯಾಗ್ನೆಟಿಕ್ ಮೂಮೆಂಟ್ ಅಂದರೆ ಸ್ಮಾಲ್ ಎಮ್ ಕೇಳಿದ್ದೇನೆ. ಸೊ ಇನ್ ಪಾರ್ಟ್ ಎ, ಸೊ ಇನ್ ಪಾರ್ಟ್ ಎ ಈಸ್ ಆಸ್ಕಿಂಗ್ ಫಾರ್ ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಇನ್ ಪಾರ್ಟ್ ಎನಲ್ಲಿ ರೈಟ್ ಇಟ್. ಹೌದಾನೆ. ಸೊ ಇನ್ ಪಾರ್ಟ್ ಎ, ಸೊ ಈಸ್ ಆಸ್ಕಿಂಗ್ ಫಾರ್ ಮ್ಯಾಗ್ನೆಟಿಕ್ ಮೂಮೆಂಟ್. ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ವಶನ್ ಮಾರ್ಕ್, ಮ್ಯಾಗ್ನೆಟಿಕ್ ಮೂಮೆಂಟ್ ಕ್ವಶನ್ ಮಾರ್ಕ್. ಹೌದಾನೆ. ಸೊ ವಿ ನೋ, ಏನೇನು ಗೊತ್ತಿದೆ ನಿನಗೆ? ಬಿ ಗೊತ್ತಿದೆ, ಯು ನೋ ಬಿ, you know tau, you know theta. So we want to calculate m. So what is the expression? We know that formula, we know that howdane torque expression tau will be equal to mb sin theta, mb sin theta, m cross b, that is mb sin theta, you know it. Therefore aida, so ಏನು ಬೇಕು ನಮಗೆ? want to calculate the what is the magnetic moment, m ಬೇಕು. ಹೌದಾನೆ. ಸೊ therefore m will be equal to, ಬೇಡ just substitute ಮಾಡೋಣ. therefore tau ಎಷ್ಟಿದೆ? tau torque 0.016 is equal to m ಎಷ್ಟಿದೆ? m you have to calculate magnetic moment into what is b? b is 800, b is 800 into 10 power of minus 4 Tesla. ಹೌದಾನೆ. next sin 30, sin 30. so therefore that will be equal to, therefore you want m will be equal to ಎಷ್ಟೈತೆ? m will be equal to 0.016 divided by, everything will come to the denominator. ಹೌದಾನೆ. m will be equal to 0.016 into 800 into 10 power of minus 4 into sin 30 is 1/2. sin 30 is 1/2. ಹೌದಾ? so that therefore if you make the calculation, m will be equal to ಎಷ್ಟಾಗುತ್ತೆ? ಈ 2 ಏನಾಗುತ್ತೆ? it will come to the numerator. so it will be 0.016 into 2 divided by 800 into 10 power of minus 4. therefore m will be equal to, if you make a calculation, so it will be equal to some 0.40. what is the SI unit for magnetic moment? Ampere meter square. so this is the magnetic moment of that bar magnet. the bar magnetic moment ಇಷ್ಟಿರುತ್ತೆ. ಹೌದಾನೆ. so this is the part A. next in the part B, so in the part B, so is asking for, so what is the part B is asking for? so in part B, see the part B, what is the work done in moving it from its most stable to most unstable position? so if you have a bar magnet ಈ ಥರ ಒಂದು ಮ್ಯಾಗ್ನೆಟಿಕ್ ಫೀಲ್ಡಲ್ಲಿ, so what is the most stable position? so when theta is 0 degree, so ನೋಡಿದ್ವಿ, when theta 0 degree ಇದ್ದಾಗ this is called stable position. so north pole, south pole. so which is the most unstable position? ಉಲ್ಟಾ ಇಟ್ಬಿಟ್ರೆ ಅಂದರೆ when theta is 180 degree ಅಂದರೆ ಅದನ್ನು theta 0 ಡಿಗ್ರಿಯಿಂದ ನೋಡಿ, what is the work done in moving it from most stable ಅಂದರೆ ಬಾರ್ ಮ್ಯಾಗ್ನೆಟ್ ಹಿಂಗಿದ್ದು ಹಿಂಗೆ ತಿರುಗಿಸಿಟ್ಬಿಡ್ತೀನಪ್ಪ. ಹೌದಾನೆ. ಸೊ what is the work done? ಹೌದಾನೆ. ಸೊ ಐ ವಿಲ್ ಸಾಲ್ವ್ part B. ಹೌದಾ? so you should write the most stable position is most stable ಯಾವಾಗ? theta 0 degree. most unstable theta 180 degree. therefore work done, I will call it as W. therefore work done, W is equal to, ಹೌದಾನೆ. so you know work done will be equal to change in potential energy. ಅಂದರೆ U final potential energy minus U initial. ಹೌದಾನೆ. so that is equal to U final ಯಾವಾಗ? 180 ಡಿಗ್ರಿ ಇದ್ದಾಗ, ಇನಿಷಿಯಲ್ ಯಾವಾಗ? 0 ಡಿಗ್ರಿ ಇದ್ದಾಗ. ಹೌದಾನೆ. so what is the expression for potential energy? so therefore you know U final will be equal to minus mb sin theta. you know the expression for potential energy. ಹೌದಾನೆ. minus m dot b, that will be minus md dot ಅಂದರೆ sin ಅಲ್ಲ, it is, what is that? it is cos. so minus mb cos theta, next minus of minus mb cos theta.
ಕಾಸ್ ಥೀಟಾ. ಸೊ ಯು ಕ್ಯಾನ್ ಕಾಲ್ ಇಟ್ ಆಸ್ ಥೀಟಾ 2 ಅಂತ ಕರೀರಿ, ಇದನ್ನು ಬೇಕಾದ್ರೆ ಥೀಟಾ 1 ಅಂತ ಕರೀರಿ, ಹೌದಾನೆ. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಮೈನಸ್ ಎಮ್ ಬಿ ಕಾಸ್, ವಾಟ್ ಈಸ್ ಥೀಟಾ 2? ಥೀಟಾ 2 ಇಸ್ 180 ಡಿಗ್ರಿ ಮೈನಸ್, ಯಾಕಂದ್ರೆ ಫೈನಲ್ ಇದೆ ತಾನೆ, ಮೋಸ್ಟ್ ಸ್ಟೇಬಲ್ ಬೇಕಾದ್ರೆ ಥೀಟಾ 1 ಬೇಕಾದ್ರೆ ಇಲ್ಲಿ, ಬೇಕಾದ್ರೆ ಥೀಟಾ 2 ಇಲ್ಲೂ ಮಾಡಿ, ಹೌದಾ. ಮೈನಸ್ ಆಫ್ ಮೈನಸ್ ಇಟ್ ವಿಲ್ ಕಮ್ ಪ್ಲಸ್ ಎಮ್ ಬಿ cos theta 1 is 0 degree, that will be equal to minus mb, what is cos 180? Cos 180 is minus 1 plus mb cos 0 is 1, that will be equal to minus into minus plus mb, this is plus mb, that will be equal to 2mb. Therefore work done will be equal to, work done W will be equal to 2mb. So we can do it, ಹೌದಾನೆ. ಸೊ ಇಲ್ಲಿ ಮಾಡ್ತೀನಿ ಅಲ್ಲಿ ಟೇಕ್, ದೇರ್ ಫೋರ್ W will be equal to 2 into m. m ಅಂದ್ರೇನು? ಮ್ಯಾಗ್ನೆಟಿಕ್ ಮೂಮೆಂಟ್. ಸೊ ಮ್ಯಾಗ್ನೆಟಿಕ್ ಮೂಮೆಂಟ್, ಸೊ ಯಾವ ಕ್ಯಾಲ್ಕುಲೇಟ್ ಇನ್ ದ ಪ್ರೀವಿಯಸ್ ಪ್ರಾಬ್ಲಮ್ ಎಷ್ಟು ಬರ್ತದೆ? 0.40, ಹೌದಾನೆ. ಸೊ ಇಂಟು ಹೊಡೆದ ಸ್ಟ್ರೆಂತ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಇಸ್ 800 into 10 power of minus 4, 800 into 10 power of minus 4, ಯಾಕಂದ್ರೆ ಅದು ಗಾಸಲ್ಲಿದೆ. 800 10 power of minus 4. ಸೊ ಬರಬೇಕಿದ್ನ, ಇಟ್ ಇಸ್ 800 into 10 power of minus 4, ಕಾಣ್ತಾ ಇಲ್ಲ, ಯು ಶುಡ್ ರೈಟ್ ಇಟ್ 800 10 power of minus 4. ಸೊ ಜಸ್ಟ್ ಗಿವನ್ ದ ಹಿಂಟ್, ಯು ಡೂ ಇಟ್. ಸೊ ಇಫ್ ಯು ಮೇಕ್ ದ ಕ್ಯಾಲ್ಕುಲೇಷನ್, ಇಟ್ ವಿಲ್ ಬಿ ಸಮ್ 0.064 ಬರುತ್ತೆ. ವಾಟ್ ಶುಡ್ ಬಿ ದ SI ಯೂನಿಟ್? ಏನು ಕ್ಯಾಲ್ಕುಲೇಟ್ ಮಾಡಿದ್ದು ನಾವು? ವರ್ಕ್ ಡನ್. ವಾಟ್ ಇಸ್ SI ಯೂನಿಟ್ ಫಾರ್ ವರ್ಕ್ ಡನ್? ಇಟ್ ಈಸ್, ವಾಟ್ ಇಸ್ ವರ್ಕ್ ಡನ್? SI ಯೂನಿಟ್ ಜೌಲ್. ಸೊ ಇಷ್ಟು ಜೌಲಷ್ಟು ಕೆಲಸ ಮಾಡಬೇಕು, ಅದಾಯ್ತಾ. ಸೊ ದಿಸ್ ಈಸ್ ಪಾರ್ಟ್ ಬಿ, ಆಯಿತಾ. ಸೊ ಈ ಥರ ಪ್ರಾಬ್ಲಮ್ಸ್ ದೇ ವಿಲ್ ಆಸ್ಕ್ ಇನ್ CET ಅಥವಾ ನೀಟಲ್ಲಿ ಕೇಳ್ಬಿಡ್ತಾನೆ, ಸಿಂಪಲ್ ಪ್ರಾಬ್ಲಮ್ಸ್, ಹೌದಾನೆ. ಸೊ ದ ಥರ್ಡ್ ಪಾರ್ಟ್, ವಾಟ್ ಇಸ್ ದ ಥರ್ಡ್ ಪಾರ್ಟ್ ಈಸ್ ಆಸ್ಕಿಂಗ್ ಫಾರ್? ಇನ್ ದ ಥರ್ಡ್ ಪಾರ್ಟ್ ಯು ಕ್ಯಾನ್ ಸಿ ದ ಬಾರ್ ಮ್ಯಾಗ್ನೆಟ್ ಇಸ್ ರಿಪ್ಲೇಸ್ ಬೈ ಸೊಲೆನಾಯ್ಡ್. ಏನಿಲ್ಲ ಬಾರ್ ಮ್ಯಾಗ್ನೆಟ್ ಇಟ್ಟಿದ್ವಲ್ಲ ಇಲ್ಲಿ, ಸೊ ಯು ಹ್ಯಾವ್ ಕೆಪ್ಟ್ ಎ ಬಾರ್ ಮ್ಯಾಗ್ನೆಟ್. ಸೊ ಬಾರ್ ಮ್ಯಾಗ್ನೆಟ್ ಬದಲು ಏನು ಮಾಡ್ಬಿಟ್ಟು ಒಂದು ಸೊಲೆನಾಯ್ಡ್ ಇಟ್ಬಿಟ್ಟ, ಹಿಂಗೆ ಯು ಹ್ಯಾವ್ ಕೆಪ್ಟ್ ಎ ಸೊಲೆನಾಯ್ಡ್, ಹೌದಾ. ರಿಪ್ಲೇಸ್ ಬೈ ಸೊಲೆನಾಯ್ಡ್ ಆಫ್ ಕ್ರಾಸ್ ಸೆಕ್ಷನ್ ಏರಿಯಾ ಕೊಟ್ಬಿಟ್ಟಿದ್ದಾನೆ ಅದರ. ವಾಟ್ ಇಸ್ ದ ಏರಿಯಾ? ದಟ್ ಈಸ್ 2 into 10 power of minus 4 meter square and turns 1000 turns, and turns 1000 turns. ಸೊ ಸಿನಲ್ಲಿ, ಹೌದಾನೆ. ಸೊ ಏರಿಯಾ ಇಸ್ ಗಿವನ್, ಏರಿಯಾ ಆಫ್ ದ ಸೊಲೆನಾಯ್ಡ್ ಎಷ್ಟು? ವಾಟ್ ಇಸ್ ಏರಿಯಾ ಆಫ್ ದ ಸೊಲೆನಾಯ್ಡ್? 2 into 10 power of minus 4 meter square, and turns, ನಂಬರ್ ಆಫ್ ಟರ್ನ್ಸ್ ಎಷ್ಟಿದೆ? ನಂಬರ್ ಆಫ್ ಟರ್ನ್ಸ್ 1000 turns, 1000 ಇದೆ, ಹೌದಾನೆ. ಬಟ್ ದ ಸೇಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟಿದೆ? ಮ್ಯಾಗ್ನೆಟಿಕ್ ಮೂಮೆಂಟ್ 0.04 ಇತ್ತಲ್ಲ, ಇದು ಅಷ್ಟೇ ಮ್ಯಾಗ್ನೆಟಿಕ್ ಮೂಮೆಂಟ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಅಂದರೆ ಬಾರ್ ಮ್ಯಾಗ್ನೆಟ್ ಎಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್ ಇತ್ತು, ದ ಸೊಲೆನಾಯ್ಡ್ ಇದೆ ಹಂಗೆ ಸೇಮ್ ಮ್ಯಾಗ್ನೆಟಿಕ್ ಮೂಮೆಂಟ್ ಎಷ್ಟು? ಎಮ್ ಈಸ್ 0.04, 0.04 ಅಲ್ಲ, 0.40, 0.40 ಆಂಪಿಯರ್ ಮೀಟರ್ ಸ್ಕ್ವೇರ್, ಆಂಪಿಯರ್ ಮೀಟರ್ ಸ್ಕ್ವೇರ್. ಎಷ್ಟು ಮ್ಯಾಗ್ನೆಟಿಕ್ ಮೂಮೆಂಟ್? ಡಿಟರ್ಮೈನ್ ದ ಕರೆಂಟ್ ಫ್ಲೋಯಿಂಗ್ ಇನ್ ದ ಸೊಲೆನಾಯ್ಡ್. ಹಾಗಾದರೆ ಆ ಸೊಲೆನಾಯ್ಡ್ ಒಳಗಡೆ ಎಷ್ಟು ಕರೆಂಟ್ ಫ್ಲೋ ಆಗ್ತಾಯಿದೆ ಕ್ಯಾಲ್ಕುಲೇಟ್ ಮಾಡಿ ಅಂತೇಳಿ. ವಾಟ್ ಇಸ್ ದ ಕರೆಂಟ್ ಇನ್ ದ ಸೊಲೆನಾಯ್ಡ್, ಹೌದಾನೆ. ಸೊ ಸ್ಟಾರ್ಟ್ ಮಾಡಿ, ಇದು ಸಿಂಪಲ್ ಇದೆ, ಹೌದಾ. ಸೊ ವಿ ನೋ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎ ಸೊಲೆನಾಯ್ಡ್, ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ಎ ಸೊಲೆನಾಯ್ಡ್ M is equal to N into I into A. N ಅಂದರೆ ಟೋಟಲ್ ಕ್ಯಾಪಿಟಲ್ N. You know the magnetic moment of a current loop, that is I into A. But for solenoid there are n turns, capital number of turns, therefore n into I into A. N into I into A. Therefore M ಎಷ್ಟಿದೆ? 0.40, that is equal to N ಎಷ್ಟಿದೆ? 1000 into current we have to calculate I. What is A? 2 into 10 power of minus 4 area of cross section solenoid. Therefore I will be equal to, ಇದು I ಬಿಟ್ಟು ಉಳಿದಿದ್ದೆಲ್ಲ comes to the denominator, denominator ಬಂದ್ಬಿಡುತ್ತೆ. Therefore I will be equal to 0.40 divided by 1000 into 2 into 10 power of minus 4, 2 into 10 power of minus 4. So calculation is left for you. Therefore the current I will be equal to, ಎಷ್ಟು ಕರೆಂಟ್ ಫ್ಲೋ ಆಗ್ತಾ ಇದೆ? If you make the calculation it will be 2 worth. Answer will be 2. You cross check, ಬರದೇ ಇದ್ದರೆ you make the calculation again, ಅಥವಾ ತಪ್ಪಿದ್ರೆ ಹೇಳಿ ನೋಡಿ. So I will be, what is the same unit? ಏನಿದು I ಅಂದರೆ ಕರೆಂಟ್, what is the same unit for current? Ampere. I is
ampere. So this is example 4.2. Example 5.2. You correct as problem number 2 ಅಂತ ಮಾಡಿದ್ದೆ. Problem number 2. So write it in the notes. ಹೌದಾನೆ. So next this problem. ನೋಡಿ ಇದು ಪ್ರಾಬ್ಲಮ್ ಅಲ್ಲ, ಜಸ್ಟ್ ಇಟ್ ಇಸ್ ಏನು ಐಡಿಯಾ. ಹೌದಾನೆ. ಸೊ ಇಟ್ ವಿಲ್ ಎನ್ಹ್ಯಾನ್ಸ್ ಯುವರ್ ನಾಲೆಡ್ಜ್ ಆಫ್ ದ ಚಾಪ್ಟರ್. ಹೌದಾ. ಸಚ್ ಕ್ವಶನ್ಸ್ ವಿಲ್ ಬಿ ಆಸ್ಕ್ಡ್ ಇನ್ ನೀಟ್. ಈ ಥರ ಕ್ವಶನ್ಸ್ ಕೇಳ್ಬಿಡ್ತಾನೆ. ಹೌದಾನೆ. ಸೊ ನೋಡಿ ಇದೇನು ನೋಟ್ಸ್ ಎಲ್ಲ ಬರೀ ನೆಸಿಟಿ ಇಲ್ಲ ಆಯಿತಾ. ಸೊ ವಾಟ್ ಹ್ಯಾಪನ್ಸ್ ಇಫ್ ಎ ಬಾರ್ ಮ್ಯಾಗ್ನೆಟ್ ಇಸ್ ಕಟ್ ಇಂಟು 2 ಪೀಸಸ್. ಯಾವುದೊಂದು ಬಾರ್ ಮ್ಯಾಗ್ನೆಟ್ ಇದೆ. ಸೇ ಎ ಬಾರ್ ಮ್ಯಾಗ್ನೆಟ್ ಈ ಥರ. ದಿಸ್ ದ ನಾರ್ತ್ ಪೋಲ್, ದಿಸ್ ಇಸ್ ದ ಸೌತ್ ಪೋಲ್. ಸೊ ಇದನ್ನ ಕಟ್ ಮಾಡ್ತಾನೆ. ಹೆಂಗೆ? ಒಂದು ಟ್ರಾನ್ಸ್ಫರ್ಸ್ ಅಲಾಂಗ್ ಇಟ್ಸ್ ಲೆಂತ್. ಒಂದು ಸಾನೆ ಮಾಡ್ತಾನೆ ಹಿಂಗೆ ಈ ಥರ ಅಲಾಂಗ್ ಇಟ್ಸ್ ಲೆಂತ್ ಈ ಥರ ಕಟ್ ಮಾಡಿಬಿಡ್ತಾನೆ. ಅವಾಗ ಏನಾಗ್ಬಿಡುತ್ತೆ, ಈ ಕಡೆ ಒಂದು ಬಾರ್ ಮ್ಯಾಗ್ನೆಟ್ ಬರುತ್ತೆ ಚಿಕ್ಕದು, ಅದೇ ಥರ ಈ ಕಡೆ 2 ಪೀಸ್ ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಅಗೇನ್ ಏನು ಬರಬೇಕು, ವಿಲ್ ಗೆಟ್ 2 ಮ್ಯಾಗ್ನೆಟ್ಸ್. ಮತ್ತು ನನಗೆ 2 ಮ್ಯಾಗ್ನೆಟ್ಸ್ ಸಿಗುತ್ತೆ. ವಿಲ್ ಗೆಟ್ 2 ಮ್ಯಾಗ್ನೆಟ್ಸ್. ಹೌದಾನೆ. ವಿಲ್ ಗೆಟ್ 2 ಮ್ಯಾಗ್ನೆಟ್ಸ್. ಮತ್ತು ಇದಕ್ಕೂ ನಾರ್ತ್ ಪೋಲ್ ಇರುತ್ತೆ, ಇದಕ್ಕೂ ಸೌತ್ ಪೋಲ್, ಇದಕ್ಕೂ ನಾರ್ತ್ ಪೋಲ್, ಇದಕ್ಕೂ ಸೌತ್ ಪೋಲ್. ಸೊ ಈ ಥರ 2 ಪೋಲ್ ಇರ್ತಕ್ಕಂಥ ಒಂದು ಮ್ಯಾಗ್ನೆಟ್ ಸಿಗುತ್ತೆ. ಮತ್ತು ಅಕಸ್ಮಾತ್ ಅಲಾಂಗ್ ಇಟ್ಸ್ ಲೆಂತ್ ಹಿಂಗೆ ಅಡ್ಡ ಕಟ್ ಮಾಡ್ಬಿಟ್ಟನಪ್ಪ, ಆವಾಗಲೂ ಅಷ್ಟೇ. ಅವಾಗೇನು ವಿಲ್ ಗೆಟ್ 2 ಬಾರ್ ಮ್ಯಾಗ್ನೆಟ್ಸ್. ಈ ಥರ ಮತ್ತೆ 2 ಬಾರ್ ಮ್ಯಾಗ್ನೆಟ್ಸ್ ಸಿಗುತ್ತೆ. ಇಲ್ಲಿ ನಾರ್ತ್, ಈ ನಾರ್ತ್ ಇಲ್ಲಿ ಬಂದಿರುತ್ತೆ. ಹೌದಾನೆ. ಮತ್ತು ಇಲ್ಲಿ ಆಟೋಮೆಟಿಕ್ ಸೌತ್. ಹೌದಾನೆ. ಇಲ್ಲಿ ಸೌತ್ ಆಟೋಮೆಟಿಕ್, ಇಲ್ಲಿ ಈ ಸೌತ್ ಇಲ್ಲಿ ಬಂದಿರುತ್ತೆ. ಸೊ ಸೌತ್ ಬಂತು ಅಂದರೆ ಇಲ್ಲಿ ನಾರ್ತ್. ಸೊ ಈ ಥರ ಗೆಟ್ 2 ಮ್ಯಾಗ್ನೆಟ್ಸ್. ಇನ್ನು ಎರಡೂ ಕೇಸಲ್ಲಿ ನಮಗೇನು ಸಿಗುತ್ತೆ, ವಿಲ್ ಗೆಟ್ 2 ಮ್ಯಾಗ್ನೆಟ್ಸ್. ಅವ್ನು ಕಟ್ ಮಾಡಿದ ತಕ್ಷಣ ಬರೀ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಆಗಲ್ಲ, ಯಾಕಂದ್ರೆ ಇವನು ಮ್ಯಾಗ್ನೆಟಿಕ್ ಮೊನೋಪೋಲ್ಸ್ ಡು ನಾಟ್ ಎಕ್ಸಿಸ್ಟ್. ಹೌದಾ. ದಿಸ್ ಇಸ್ ಪಾರ್ಟ್ ಎ. ಸೊ ರೀಡ್ ದ ಪಾರ್ಟ್ ಬಿ. ಏನಿದೆ ಪಾರ್ಟ್ ಬಿನಲ್ಲಿ ನೋಡಿ. ಪಾರ್ಟ್ ಬಿ, ಎ ಮ್ಯಾಗ್ನೆಟೈಸ್ಡ್ ನೀಡಲ್ ಇನ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್ ಬಟ್ ನೋ ನೆಟ್ ಫೋರ್ಸ್. ಈ ಥರ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್, ಲೆಟ್ಸ್ ಸೇ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಯೂನಿಫಾರ್ಮ್. The magnetic field is uniform. A magnetic needle, a magnetic needle in uniform magnetic field only experiences torque. ಅದೇನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ? ಓನ್ಲಿ ಟಾರ್ಕ್. ಹೌದಾನೆ. ಎಕ್ಸ್ಪೀರಿಯನ್ಸಸ್ ಎ ಟಾರ್ಕ್ ಬಟ್ ನೋ ನೆಟ್ ಫೋರ್ಸ್. ನೆಟ್ ಫೋರ್ಸ್ ಇರಲ್ಲ. ಬಟ್ ಅನ್ಯೂನಿಫಾರ್ಮ್ ಆದರೆ ನೆಟ್ ಫೋರ್ಸ್ ಇರುತ್ತೆ. ಹೌದಾನೆ. ಎನ್ ಐರನ್ ನೇಲ್ ನಿಯರ್ ಎ ಬಾರ್ ಮ್ಯಾಗ್ನೆಟ್. ಎನ್ ಐರನ್ ನೇಲ್. ಇವಾಗ ಏನು ಮಾಡ್ದ ನಾವು? ಅವ್ನ ಕ್ವಶನ್ ಏನೋ, ಒಂದು ಬಾರ್ ಮ್ಯಾಗ್ನೆಟ್ ಹತ್ರ ಒಂದು ಐರನ್ ನೇಲ್ನ ತಂದ. ಕಬ್ಬಣದ ಮಳೆ. ಇದೊಂದು ಐರನ್ ನೇಲ್. ಸೊ ದಿಸ್ ಇಸ್ ಐರನ್ ನೇಲ್ ಆಯಿತಾ. ಅವನ ಕ್ವಶನ್ ಏನು? ವಾಟ್ ಇಸ್ ದಿಸ್ ಕ್ವಶನ್? ಎನ್ ಐರನ್ ನೇಲ್ ನಿಯರ್ ದ ಬಾರ್ ಮ್ಯಾಗ್ನೆಟ್ ಹೌ ಓವರ್ ಎಕ್ಸ್ಪೀರಿಯನ್ಸಸ್ ಎ ಫೋರ್ಸ್. ಬಟ್ ಇದೇನು ಮಾಡುತ್ತೆ? ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡಿ ಇಟ್ ವಿಲ್ ಗೆಟ್ ಅಟ್ರಾಕ್ಟೆಡ್. ಹೌದಾನೆ. ಅಟ್ರಾಕ್ಟೆಡ್ ಎಕ್ಸ್ಪೀರಿಯನ್ಸ್ ಎ ಫೋರ್ಸ್ ಆಫ್ ಅಟ್ರಾಕ್ಷನ್ ಇನ್ ಅಡಿಷನ್ ಟು ಟಾರ್ಕ್. ಮತ್ತು ಅದು ಟಾರ್ಕ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಯಾಕೆ ಅಂತ? ಬಿಕಾಸ್ ದಿಸ್ ಬಾರ್ ಮ್ಯಾಗ್ನೆಟ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ದೀಸ್ ಆರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನಿವೆಲ್ಲ. ಸೊ ದಿಸ್ ಯೆಲ್ಲೋ ಕಲರ್ ಲೈನ್ಸ್ ಆರ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಹೌದಾನೆ. ಸೊ ನಾರ್ತ್ ಪೋಲ್ ಇದ್ದರೆ ಸೌತ್ ಪೋಲಿಗೆ ಬಂದು ಎಂಡ್ ಆಗ್ತದೆ. ಸೊ ಇಟ್ ಪ್ರೊಡ್ಯೂಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಹೌದಾ. ಸೊ ಹಾಗಾದರೆ ಈ ಐರನ್ ನೇಲ್ ಎಲ್ಲಿದೆಯಪ್ಪ? ಸೊ ವಾಟ್ ಇಸ್ ದ ನೇಚರ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ಡ್ ಬೈ ದಿಸ್ ಬಾರ್ ಮ್ಯಾಗ್ನೆಟ್, ವೆದರ್ ಇಟ್ ಇಸ್ ಯೂನಿಫಾರ್ಮ್ ಆರ್ ನಾನ್ ಯೂನಿಫಾರ್ಮ್? ಇಟ್ ವಿಲ್ ಬಿ ನಾನ್ ಯೂನಿಫಾರ್ಮ್. ನಿಯರ್ ದ ಪೋಲ್ಸ್ ಇಲ್ಲೇನಾಗುತ್ತೆ? ದ ಮ್ಯಾಗ್ನೆಟಿಕ್ ಫೀಲ್ಡ್ ವಿಲ್ ಬಿ ಮೋರ್. ಇಫ್ ಯು ಗೋ away the magnetic field strength decreases. So this magnetic needle, this iron needle or iron nail, it will move from weaker to stronger part of the magnetic field. So because it is a ferromagnet. So that's why it is getting attracted. It is getting attracted. So it experiences force and torque. So the nail is closer to the north pole, so that it will get ಏನಾಗುತ್ತೆ? ಸೊ ಇದು ನಾರ್ತ್ ಪೋಲ್ ಆಗಿ ಕನ್ವರ್ಟ್ ಆಗಿ, ಸೊ ಇಟ್ ವಿಲ್ ಗೆಟ್ ಅಟ್ರಾಕ್ಟ್, ಅದರ ಕಡೆ ಅಟ್ರಾಕ್ಟ್ ಆಗುತ್ತೆ. ಸೊ ಪಾರ್ಟ್ ಸಿ, ಮಸ್ಟ್ ಎವರಿ ಮ್ಯಾಗ್ನೆಟಿಕ್ ಕನ್ಫಿಗರೇಷನ್ ಆಫ್ ಎ ನಾರ್ತ್ ಪೋಲ್ ಆ್ಯಂಡ್ ಸೌತ್ ಪೋಲ್. ಎಲ್ಲ ಮ್ಯಾಗ್ನೆಟ್ಗೂ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರಬೇಕಂತ ಅವ್ನ ಕ್ವಶನ್. ಇರಬೇಕಾ? ನೋ ನೀಡ್. ಹೌದಾ. ಈ ಥರ ಬಾರ್ ಮ್ಯಾಗ್ನೆಟ್ ಆಗಲಿ ಅಥವಾ ಈ ಥರ ಸೊಲೆನಾಯ್ಡ್ಗೆ ಯು ಕ್ಯಾನ್ ಹ್ಯಾವ್ ಎ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಈ ಥರ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಬರ್ತಾ ಇರ್ತವೆ. ಸೊ ದಿಸ್ ಇಸ್ ನಾರ್ತ್ ಪೋಲ್, ದಿಸ್ ಇಸ್ ಸೌತ್ ಪೋಲ್. ಇದು ನಾರ್ತ್ ಪೋಲ್, ಇದು ಸೌತ್ ಪೋಲ್. ಬಟ್ ಇಫ್ ಯು ಹ್ಯಾವ್ ಎ ವೆರಿ ಲಾಂಗ್, ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್, ನೀವು ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇದೆ, ಉದ್ದ ಇದೆ, ಇನ್ನು ಫುಲ್ ನಿಮ್ಮ ಮೊಬೈಲಿಂದ ಹೊರಗಿದೆ, ಈ ಕಡೆನೂ ಹೊರಗಿದೆ, ಈ ಕಡೆನೂ ಹೊರಗಿದೆ. ಇಟ್ ಈಸ್ ಕ್ಯಾರಿಂಗ್ ಎ ಕರೆಂಟ್, ಇಟ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಇಟ್ ವಿಲ್ ಪ್ರೊಡ್ಯೂಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ನಾರ್ತ್ ಪೋಲ್ ಇದೆ, ಸೌತ್ ಪೋಲ್ ಇದೆ. ಹೌದಾ. ಸೊ ಈ ಥರ ಇನ್ಫೈನೈಟ್ಲಿ ಲಾಂಗ್ ಸ್ಟ್ರೈಟ್ ಕರೆಂಟ್ ಕಂಡಕ್ಟರಲ್ಲಿ ದ ಮ್ಯಾಗ್ನೆಟಿಕ್ field, the current carrying conductor need not have a
ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಈ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರೋ ಅವಶ್ಯಕತೆ ಇಲ್ಲ. ಎಲ್ಲಿ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರುತ್ತೆ ಅಂದರೆ ಮ್ಯಾಗ್ನೆಟಲ್ಲಿ ಡೊಮೇನ್ಸ್ ಇದ್ದು, ಇಫ್ ದಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಡ್ಯೂ ಟು ದ ಡೈಪೋಲ್ ಮೂಮೆಂಟ್ ಆಫ್ ದ ಆಟಮ್ಸ್, ಒಳಗಿರ್ತಕ್ಕಂಥ ಆಟಮ್ಸಿಂದ ಡೈಪೋಲ್ಸಿಂದ ಏನಾದರೂ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಯಿತು ಅಂದರೆ, ಸೊ ದೆನ್ ಇಟ್ ವಿಲ್ ಹ್ಯಾವ್ ಎ ಏನು ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಬಟ್ ಇಲ್ಲಿ ಸ್ಟ್ರೈಟ್ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರಲ್ಲಿ ನಾರ್ತ್ ಪೋಲ್ ಡೊಮೇನ್ಸ್ ಇಲ್ಲ, ಮತ್ತು ಅಲ್ಲಿ ಯಾವುದೇ ಡೈಪೋಲ್ ಮೂಮೆಂಟ್ ಇಲ್ಲ ಆಟಮ್ಸ್. ಸೊ ದೇರ್ ಫೋರ್ ಇಟ್ ವಿಲ್ ಹ್ಯಾವ್ ನೋ ಮ್ಯಾಗ್ನೆಟಿಕ್ ಪೋಲ್ಸ್. ಅಂದರೆ ನೆನಪಿರಬೇಕು, ಮ್ಯಾಗ್ನೆಟಿಕ್ ಪೋಲ್ಸ್ ಇರಲೇಬೇಕು ಅಂತ ಏನು ಕಂಡೀಷನ್ ಇಲ್ಲ. ಹೌದಾನೆ? ಸೊ ದ ಫೋರ್ತ್ ಪಾರ್ಟ್ ನೋಡಿ, ಚಾಪ್ಟರ್ ಈ ಕ್ವಶನ್ ಫೋರ್ತ್ ಪಾರ್ಟ್ ಈಸ್ ವೆರಿ ಡಿಫಿಕಲ್ಟ್ ಮತ್ತು ಟ್ರಿಕ್ಕಿ. ಸೊ ನೋಡಿ, ಟು ಐಡೆಂಟಿಕಲ್ ಲುಕಿಂಗ್ ಐರನ್ ಬಾರ್ಸ್ ಎ ಆ್ಯಂಡ್ ಬಿ ಆರ್ ಗಿವನ್. ಅಥವಾ 2 ಐರನ್ ಬಾರ್ಸ್ ಇದೆಯಪ್ಪ. ಸೇ ಇಟ್ ಇಸ್ ಎ ಬಾರ್ ಎ, ಸೊ ಅನದರ್ ಬಾರ್ ಅಲ್ಲಿ ಟೇಕ್ ಇಟ್ ಆಸ್ ರೆಡ್, ಸೊ ಇಟ್ ಇಸ್ ಬಾರ್ ಬಿ. ಸೊ ಎರಡು ಒಂದೇ ಥರ ಇದೆ, ಐರನ್ ಬಾರ್ಸ್ ಮೇಡ್ ಅಪ್ ಆಫ್ ಐರನ್. ಒನ್ ಆಫ್ ವಿಚ್ ಇಸ್ ಡೆಫಿನೆಟ್ಲಿ ನೋನ್ ಟು ಬಿ ಮ್ಯಾಗ್ನೆಟೈಸ್. ಎರಡರಲ್ಲಿ ಒಂದು ಗ್ಯಾರಂಟಿ ಮ್ಯಾಗ್ನೆಟೈಸ್ ಆಗಿದೆ, ಇನ್ನೊಂದು ಆಗಿದೆಯೋ ಇಲ್ಲ ಗೊತ್ತಿಲ್ಲ. ಒನ್ ಈಸ್ ಡೆಫಿನೆಟ್ಲಿ ಗೆಟಿಂಗ್ ಮ್ಯಾಗ್ನೆಟೈಸ್. ಸೇ ಎ ಈಸ್ ಮ್ಯಾಗ್ನೆಟೈಸ್ಡ್, ಎ ಈಸ್ ಮ್ಯಾಗ್ನೆಟೈಸ್ಡ್. ಬಿ ಆಗಿರಬಹುದು, ಆಗದೇನೋ ಇರ್ಬೋದು, ಎರಡು ಕಂಡೀಷನ್. ವಿ ಡು ನಾಟ್ ನೋ. ಹೌದಾನೆ? ಸೊ ಹೌ ವುಡ್ ಯು ಅಸರ್ಟೈನ್ ವೆದರ್ ಆರ್ ನಾಟ್ ಬೋತ್ ಆರ್ ಮ್ಯಾಗ್ನೆಟೈಸ್ಡ್? ಹೌದಾನೆ? ಹೌ ವುಡ್ ಯು ಅಸರ್ಟೈನ್ ವೆದರ್ ಆರ್ ನಾಟ್ ಬೋತ್ ಆರ್ ಮ್ಯಾಗ್ನೆಟೈಸ್? ಈಗ ಎರಡು ಮ್ಯಾಗ್ನೆಟೈಸ್ ಆಗಿದೆಯೋ ಇಲ್ಲೋ ಅಂತ ಕಂಡುಹಿಡಿಬೇಕು ನಿಮಗೆ. ಹೌದಾನೆ? ಸೊ ಒಂದಂತೂ ಮ್ಯಾಗ್ನೆಟೈಸ್ ಆಗಿದೆ, ಒನ್ ಆಫ್ ವಿಚ್ ಈಸ್ ಡೆಫಿನೆಟ್ಲಿ ನೋನ್ ಟು ಬಿ ಮ್ಯಾಗ್ನೆಟೈಸ್ಡ್. ಹಾಗಾದರೆ ಬಿ ಮ್ಯಾಗ್ನೆಟೈಸ್ ಆಗಿದೆಯೋ ಅಥವಾ ಇಲ್ಲೋ ಅಂತ ಕಂಡುಹಿಡಿಬೇಕು ನೀವು. ಇವಾಗ ಏನು ಮಾಡೋಣ? ಸೊ ವೆದರ್ ಬಿ ಈಸ್ ಮ್ಯಾಗ್ನೆಟೈಸ್ಡ್ ಆರ್ ನಾಟ್. ಹೌದಾ? ಸೊ ಎ ಇದೆ, ಸೊ ಯು ನೋ ಎ ಈಸ್ ಡೆಫಿನೆಟ್ಲಿ ಮ್ಯಾಗ್ನೆಟೈಸ್ಡ್. ಟೇಕ್ ಬ್ಲೂ ಕಲರ್. ಸೊ ಯು ಶುಡ್ ಥಿಂಕ್ ಆಫ್ ಇಟ್. ಸೊ ಎ ಈಸ್ ಡೆಫಿನೆಟ್ಲಿ ಮ್ಯಾಗ್ನೆಟೈಸ್ಡ್. ದಿಸ್ ಈಸ್ ಎ ಮ್ಯಾಗ್ನೆಟೈಸ್ಡ್. ಇವಾಗ ಏನು ಮಾಡ್ತೀನಿ? ಬ್ರಿಂಗ್ ಬಿ ನಿಯರ್ ಇಟ್. ಈ ಬಿನ ಹತ್ರ ತರ್ತೀನಿ. ಯಾವುದ್ರ ಹತ್ರ? ಎ ಹತ್ರ. ಸೊ ಐಲ್ ಬ್ರಿಂಗ್ ಬಿ ನಿಯರ್ ಟು ದ ಎ. ಹೌದಾನೆ? ಅಕಸ್ಮಾತ್, ಹೌದಾ, ಇಫ್ ಇಟ್ ಆಲ್ವೇಸ್ ಅಟ್ರಾಕ್ಟ್ಸ್, ಬಿನ ಈ ಕಡೆ ತರ್ತೀನಿ, ಈ ತುದಿ ತರ್ತೀನಿ, ಇನ್ನೊಂದ್ಸಲ ಇಲ್ಲಿ ತುದಿ ತರ್ತೀನಿ, ಇನ್ನೊಂದ್ಸಲ ಇಲ್ಲೆಲ್ಲ ಮಧ್ಯಕ್ಕೆ ತರ್ತೀನಿ, ಎಲ್ಲರೂ ಇಡ್ತೀನಿ ನಾನು ಅವಾಗ. ಅಕಸ್ಮಾತ್ ಈ ಎ ಇಫ್ ಇಟ್ ಆಲ್ವೇಸ್ ಅಟ್ರಾಕ್ಟ್ಸ್ ಬಿ, ಏನ ಯಾವಾಗಲೂ ಅಟ್ರಾಕ್ಟ್ ಮಾಡ್ತಾ ಇದ್ದರೆ, ದೆನ್ ವಿ ಸೇ ದಟ್ ಬಿ ಈಸ್ ನಾನ್ ಮ್ಯಾಗ್ನೆಟೈಸ್ಡ್ ಅಥವಾ ನಾಟ್ ಮ್ಯಾಗ್ನೆಟೈಸ್ಡ್. ಯಾವಾಗ? ವೆನ್ ಬಿ ಈಸ್ ಆಲ್ವೇಸ್ ಅಟ್ರಾಕ್ಟೆಡ್ ಬೈ ಎ, ದೆನ್ ಇಟ್ ಈಸ್ ನಾಟ್ ಮ್ಯಾಗ್ನೆಟೈಸ್ಡ್. ಯಾಕಂದರೆ ಇಟ್ ಜಸ್ಟ್ ಬಿಹೇವಿಂಗ್ ಲೈಕ್ ಎ ಮ್ಯಾಗ್ನೆಟಿಕ್, ಏನು ಕಬ್ಬಿಣದ ಮಳೆ ಥರ ಬಿಹೇವ್ ಮಾಡ್ತಾಯಿದೆ. ಅಕಸ್ಮಾತ್ ಇಫ್ ಬಿ ಈಸ್ ಆಲ್ಸೋ ಮ್ಯಾಗ್ನೆಟೈಸ್ಡ್, ಬಿ ಮ್ಯಾಗ್ನೆಟೈಸ್ ಮಾಡಿಬಿಟ್ಟಿದ್ರೆ ಅದೇನು ಮಾಡ್ತಾಯಿತ್ತು? ಇಟ್ ವಿಲ್ ಹ್ಯಾವ್ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್. ಇದಕ್ಕೂ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಇರ್ತಾಯಿತ್ತು. ಹೌದಾನೆ? ಸೊ ಕೆಲವು ಸಲ ಅಟ್ರಾಕ್ಟ್ ಆಗುತ್ತೆ, ಕೆಲವು ಸಲ ರಿಪಲ್ ಆಗುತ್ತೆ. ಸಮ್ಟೈಮ್ಸ್ ಇಟ್ ಅಟ್ರಾಕ್ಟ್ಸ್ ಬಿ ಮತ್ತು ಸಮ್ಟೈಮ್ಸ್ ಇಟ್ ರಿಪಲ್ಸ್. ಅವಾಗ ನೀವು ಡಿಸೈಡ್ ಮಾಡ್ಬೋದು ಬೋತ್ ಆರ್ ಮ್ಯಾಗ್ನೆಟೈಸ್ಡ್. ವೆನ್ ಬೋತ್ ಆರ್ ಮ್ಯಾಗ್ನೆಟೈಸ್ಡ್, ಸೊ ಸಮ್ಟೈಮ್ಸ್ ಇಟ್ ಅಟ್ರಾಕ್ಟ್ಸ್, ಸಮ್ಟೈಮ್ಸ್ ಇಟ್ ರಿಪಲ್ಸ್. ವೆನ್ ಒನ್ ಈಸ್ ಮ್ಯಾಗ್ನೆಟೈಸ್ಡ್, ಅನದರ್ ಒನ್ ಈಸ್ ನಾಟ್ ಮ್ಯಾಗ್ನೆಟೈಸ್ಡ್. ಹೌದಾನೆ? ಸೊ ಯು ಕ್ಯಾನ್ ಸೇ ದಟ್ ದ ಏನಾಗುತ್ತೆ? ಎ ಮ್ಯಾಗ್ನೆಟೈಸ್ ಆಗಿದೆ, ಬಿ ಮತ್ತು ನಾನ್ ಮ್ಯಾಗ್ನೆಟೈಸ್ ಆಗಿದೆ. ಅರ್ಥ ಆಯ್ತಾ? ಹೌದಾನೆ? ನಿಮ್ಮ ಬಿ ತಂದಾಗ ಯಾವಾಗಲೂ ಅಟ್ರಾಕ್ಟ್ ಆಗ್ತಾ ಇದೆ. ಇಫ್ ಯು ಬ್ರಿಂಗ್ ಬಿ, ಎ ಹತ್ರ ತರ್ತಾ ಹೋಗ್ತೀಯಪ್ಪ. ಸೊ ಯಾವಾಗಲೂ ಇಫ್ ಇಟ್ ಅಟ್ರಾಕ್ಟ್ಸ್, ದೆನ್ ಬಿ ಈಸ್ ನಾಟ್ ಮ್ಯಾಗ್ನೆಟೈಸ್ಡ್. ಕೆಲವು ಟೈಮ್ ಅಟ್ರಾಕ್ಟ್ ಮಾಡುತ್ತೆ, ಕೆಲವು ಟೈಮ್ ಅಟ್ರಾಕ್ಟ್ ಮಾಡಲ್ಲ. ಯಾಕಂದರೆ ಬಿನಲ್ಲೂ ನಾರ್ತ್ ಪೋಲ್ ಮತ್ತು ಸೌತ್ ಪೋಲ್ ಜನ್ರೇಟ್ ಆಗಿಬಿಟ್ಟಿರ್ತವೆ ಯಾವಾಗ ಮ್ಯಾಗ್ನೆಟೈಸ್ ಆದಾಗ. ಸೊ ಕೆಲವು ಟೈಮ್ ಅಟ್ರಾಕ್ಟ್ ಮಾಡುತ್ತೆ, ಕೆಲವು ಟೈಮ್ ಅಟ್ರಾಕ್ಟ್ ಮಾಡೋದಿಲ್ಲ. ಆವಾಗ ಬಿ ಈಸ್ ನಾಟ್ ಮ್ಯಾಗ್ನೆಟೈಸ್ಡ್. ಬಿ ಈಸ್ ಮ್ಯಾಗ್ನೆಟೈಸ್ಡ್. ಅರ್ಥ ಆಯ್ತಾ? ಸೊ ಯಾವಾಗಲೂ ಅಟ್ರಾಕ್ಟ್ ಮಾಡಿದ್ರೆ ನಾಟ್ ಮ್ಯಾಗ್ನೆಟೈಸ್ಡ್, ಸಮ್ಟೈಮ್ಸ್ ಅಟ್ರಾಕ್ಟ್ಸ್, ಸಮ್ಟೈಮ್ಸ್ ಡು ನಾಟ್ ಅಟ್ರಾಕ್ಟ್ಸ್, ದೆನ್ ಇಟ್ ಈಸ್ ಡೆಫಿನೆಟ್ಲಿ ಮ್ಯಾಗ್ನೆಟೈಸ್ಡ್. ಹೌದಾ? ಸೊ ಹೌ ಡಸ್ ಒನ್ ಅಸರ್ಟೈನ್ ವಿಚ್ ಒನ್? ಹಾಗಾದ್ರೆ ಎ ಆಗಿದೆ, ಬಿ ಆಗಿದೆ ಅಂತ ನೋಡಬೇಕು ಅಂತ ಹೇಳ್ತಾನೆ ನಾವು. ವೆದರ್ ಎ ಈಸ್ ಮ್ಯಾಗ್ನೆಟೈಸ್ಡ್ ಆರ್ ಬಿ ಈಸ್ ಮ್ಯಾಗ್ನೆಟೈಸ್ಡ್. ಆಗ್ತಾನೆ? ಸೊ ನೋಡಿ, ಅವನು ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾನೆ ಇದನ್ನ. ಸೇ ದಿಸ್ ಈಸ್ ಎ. ಯಾವುದಿದು? ಸೊ ಏನಂತ ಹೇಳ್ತೇನೆ? ಒನ್ ಆಫ್ ಟೂ ಬಾರ್ ಮ್ಯಾಗ್ನೆಟ್ಸ್ ಪಿಕಪ್ ಒನ್ ಆ್ಯಂಡ್ ಲೋವರ್. ಸೊ ಬಿನ ಇಟ್ಬಿಡ್ತೀನಿ. ಸೇ ವಿಲ್ ಕೀಪ್ ಬಿ ಎರ್. ಬಿನ ಇಲ್ಲಿ ಇಟ್ಬಿಟ್ಟೆ. ಸೇ ಇಟ್ ಈಸ್ ಬಿ. ಹೌದಾ? ಸೊ ವಾಟ್ ಈಸ್ ದಿಸ್ ಕ್ವಶನ್? ಇಫ್ ಓನ್ಲಿ ಒನ್ ಈಸ್ ಮ್ಯಾಗ್ನೆಟೈಸ್ಡ್, ಹೌದಾನೆ, ಹೌ ಡಸ್ ಒನ್ ಅಸರ್ಟೈನ್ ವಿಚ್ ಒನ್? ಇವೆರಡರಲ್ಲಿ ಇವಾಗ ಯಾವುದೋ ಒಂದು ಮ್ಯಾಗ್ನೆಟೈಸ್ ಆಗಿದೆ, ಯಾವುದೋ ಅಂತ ಹೆಂಗೆ ಕಂಡುಹಿಡಿತೀಯ ಅಂತ. ಹೌದಾನೆ? ಸೊ ಬಿನ ಇಡ್ತೀನಿ ಇವಾಗ. ಸೊ ಇಲ್ಲಿ ಕೀಪ್ ಬಿ. ಹೌದಾ? ನೆಕ್ಸ್ಟ್ ಏನು ಮಾಡ್ತೀನಿ? ಇಲ್ಲಿ ಬ್ರಿಂಗ್ ಎ. ಎನ ತರ್ತೀನಿ. ಏನ ತಂದು ಹತ್ತಿರ ಬಗ್ಗಿಸ್ತೀನಿ ಇದರ ಹತ್ರ. ಆಯಿತಾ? ಸೊ ಪಿಕಪ್ ಒನ್ ಆ್ಯಂಡ್ ಲೋವರ್ ಒನ್ ಆಫ್ ಇಟ್ಸ್ ಎಂಡ್ಸ್. ಹೌದಾನೆ? ಏನ ತಗೊಂಡು ಬಂದು ಅದರ ಹತ್ರ ಒಂದು ಬಗ್ಸಿದೆ. ಫಸ್ಟ್
ಫಸ್ಟ್ ಒನ್ ಸೈಡ್ ಆಫ್ ದ ಅದರ್. ಸೊ ಫಸ್ಟ್ ಇಲ್ಲಿಡ್ತೀನಿ, ಫಸ್ಟ್ ಕೇಸ್ ಇದು. ನೆಕ್ಸ್ಟ್ ಅದನ್ನೇ ತಂದು ಈ ಕಡೆ ತುದಿ ಹತ್ರ ಇಡ್ತೀನಿ, ಏನೇ ತಂದು ಮತ್ತೆ ಇದು ಸೆಕೆಂಡ್ ಕೇಸ್. ಎರಡು ಹತ್ರ ಒಂದು ಸಲ ಈ ಕಡೆ ಬಗ್ಗಿಸ್ತೀನಿ, ಇನ್ನೊಂದು ಸಲ ಆ ಕಡೆ ತುದಿ ಬಗ್ಗಿಸ್ತೀನಿ, ಆಯಿತಾ. ಫಸ್ಟ್ ಒನ್ ಆಫ್ ದ ಎಂಡ್ಸ್ ಆಫ್ ದ ಅದರ್ ಸೇ ಬಿ, ಆ್ಯಂಡ್ ದೆನ್ ಆನ್ ದ ಮಿಡಲ್ ಮತ್ತೆ ಮಧ್ಯಕ್ಕೆ ಒಂದು ಸಲ ತಂದು ನಿಲ್ಲಿಸ್ತೀನಿ, ಇಲ್ಲೂ ಹಿಂಗೆ ತರ್ತೀನಿ. ಯಾವುದು ಥರ್ಡ್ ಕೇಸ್ ಇದು ಏದು, ಆಯಿತಾ. ಇಫ್ ಯು ನೋಟಿಸ್ ದಟ್ ಇನ್ ದ ಮಿಡಲ್ ಆಫ್ ಬಿ ಅಂದರೆ ಮೂರನೇ ಕೇಸಲ್ಲಿ ಎ ಎಕ್ಸ್ಪೀರಿಯನ್ಸಸ್ ನೋ ಫೋರ್ಸ್, ಎ ಮೇಲೆ ಯಾವುದೇ ಫೋರ್ಸ್ ಇಲ್ಲದೆ ಇದ್ದಿದ್ರೆ ದೆನ್ ಬಿ ಈಸ್ ಮ್ಯಾಗ್ನೆಟೈಸ್ಡ್, ಹೌದು ತಾನೆ. ಇಫ್ ಯು ಡು ನಾಟ್ ನೋಟಿಸ್ ಎನಿ ಚೇಂಜ್ ಫ್ರಮ್ ಎಂಡ್ ಎ ಟು ಮಿಡ್ಲ್ ಬಿ ಅಂದರೆ ಮೂರು ಟೈಮಲ್ಲಿ ಒಂದೇ ಥರ ಫೋರ್ಸ್ ಇರುತ್ತಪ್ಪ, ನೋ ಚೇಂಜ್, ಆವಾಗ ದೆನ್ ಎ ಈಸ್ ಮ್ಯಾಗ್ನೆಟೈಸ್ಡ್, ಅದಾಯ್ತಾ. ಸೊ ಯು ರಿಮೆಂಬರ್ ಆಲ್ ದೀಸ್ 3 cases, ಹೌದಾ. ಸೊ ದಿಸ್ ಈಸ್ ಅಬೌಟ್ ಪ್ರಾಬ್ಲಮ್ 3. ಸೊ ಇಟ್ ಇಸ್ ನಾಟ್ ಅ ಪ್ರಾಬ್ಲಮ್, ಸೊ ಬಟ್ ಯು ನೀಡ್ ನಾಟ್ ರೈಟ್ ದಿಸ್ ಪ್ರಾಬ್ಲಮ್, ಯು ರೈಟ್ ಫಸ್ಟ್ ಆ್ಯಂಡ್ 2. ಸೊ ಮತ್ತೆ ಯಾವ್ದಾರು ಇದೆಯಾ? ಸೊ ದಿಸ್ ಪ್ರಾಬ್ಲಮ್ ಇಸ್ ಆಲ್ರೆಡಿ ಸಾಲ್ವ್ಡ್, ಸೊ ಜಸ್ಟ್ ಸಿ ಇಟ್. ಇದನ್ನ ಪ್ರಾಬ್ಲಮ್ ನೋಟ್ಸಲ್ಲಿ ಬರೀ, ಹೌದಾ. ಸೊ ನೋ ಪ್ರಾಬ್ಲಮ್ಸ್ ಇಲ್ಲಿ ಆಲ್ಸೋ ಎಕ್ಸಾಮಿನೇಷನ್, ಬಟ್ ದೇರ್ ಮೇ ಬಿ ಸಮ್ ನೀಟ್ ಕೇಳ್ತಾನೆ ನೋಡಿ. ದಿಸ್ ಇಸ್ ಪ್ರಾಬ್ಲಮ್ ನಂಬರ್, ಯು ಮೇಕ್ ಇಟ್ ಪ್ರಾಬ್ಲಮ್ ನಂಬರ್ 3, ಹೌದಾ. ವಾಟ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಇಕ್ವೇಟೋರಿಯಲ್ ಆ್ಯಂಡ್ ಆಕ್ಸಿಯಲ್ ಫೀಲ್ಡ್ಸ್ ಡ್ಯೂ ಟು ಎ ಬಾರ್ ಮ್ಯಾಗ್ನೆಟ್? ಸೊ ದ ಬಾರ್ ಮ್ಯಾಗ್ನೆಟ್ ಇದೆ, ಸೇ ಎ ಬಾರ್ ಮ್ಯಾಗ್ನೆಟ್, ಬಾರ್ ಮ್ಯಾಗ್ನೆಟ್. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್? ಸೊ ಆಕ್ಸಿಸ್ ಮೇಲೆ ದಿಸ್ ಇಸ್ ದ ಆಕ್ಸಿಸ್, ಹೌದಾನೆ. ಸೊ ಇನ್ನೊಂದು ಇಕ್ವೇಟೋರಿಯಲ್, ದಿಸ್ ಇಸ್ ಕಾಲ್ಡ್ ಇಕ್ವೇಟೋರಿಯಲ್ ಪ್ಲೇನ್, ಸೊ ಮಧ್ಯೆ ಕಟ್ ಮಾಡಿಬಿಡಿ, ದಿಸ್ ಇಸ್ ಕಾಲ್ಡ್ ದ ಇಕ್ವೇಟೋರಿಯಲ್ ಪ್ಲೇನ್, ಆಯಿತಾ. ಸೊ ಹಾಗಾದರೆ ಈ ಪ್ಲೇನ್ ಮೇಲೆ, ಇಕ್ವೇಟೋರಿಯಲ್ ಪ್ಲೇನ್ ಮೇಲೆ ಮತ್ತು ಆಕ್ಸಿಸ್ ಮೇಲೆ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದೇನೆ, ಹೌದಾ. ಬಾರ್ ಮ್ಯಾಗ್ನೆಟ್ ಆಫ್ ಲೆಂತ್ 50 centimeter, ಲೆಂತ್ ಆಫ್ ದ ಬಾರ್ ಮ್ಯಾಗ್ನೆಟ್ ಈಸ್ 50 centimeter, ಅಟ್ ಎ ಡಿಸ್ಟೆನ್ಸ್ 50 centimeter ಫ್ರಮ್ ಇಟ್ಸ್ ಮಿಡ್ ಪಾಯಿಂಟ್, ಮಿಡ್ ಪಾಯಿಂಟಿಂದ ಈ ಕಡೆನೂ 50 centimeter ಅಂದರೆ ಆಕ್ಸಿಸ್ ಮೇಲೂ, ಮತ್ತು ಅದು ಇಕ್ವೇಟೋರಿಯಲ್ ಪ್ಲೇನ್ ಮೇಲೆ 50 centimeter ದೂರದಲ್ಲಿ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಕೇಳಿದ್ದೇನೆ. ಸೊ ದ ಮ್ಯಾಗ್ನೆಟಿಕ್ ಮೂಮೆಂಟ್ ಆಫ್ ದ ಬಾರ್ ಮ್ಯಾಗ್ನೆಟ್ ಕೊಟ್ಟಿದೆ, ಎಷ್ಟಿದೆ? 0.40 ಆಂಪಿಯರ್ ಮೀಟರ್ ಸ್ಕ್ವೇರ್, ಹೌದಾ. ಸೊ ದ ಸೇಮ್ ಆ್ಯಸ್ ಇನ್ ಎಕ್ಸಾಂಪಲ್ 5.2, ಹೌದಾನೆ. ಸೊ ಯು ಹ್ಯಾವ್ ಟೂ ಇಕ್ವೇಷನ್ಸ್, ಆಯಿತಾ. ಸೊ ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಆಕ್ಸಿಸ್, ಆಫ್ ಎ ಬಾರ್ ಮ್ಯಾಗ್ನೆಟ್, ಹೌದಾನೆ. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಅಂದ ಆಕ್ಸಿಸ್ ನೋಡಿ, μ0/4π into 2m/r3, ಮ್ಯಾಗ್ನೆಟಿಕ್ ಫೀಲ್ಡ್ ಅಟ್ ದ ಆಕ್ಸಿಸ್ ಬಿ ಅಂತ ಕರೆದೇನೆ. ಜಸ್ಟ್ ಲೈಕ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದ ಆಕ್ಸಿಸ್ ಯಾವ ಥರ ಇರುತ್ತೆ? 1/4πε0, ಇದು 2p/r3, ಇಲ್ಲಿ 2p ಬದಲು 2m ಇದೆ, ಅದೇ ಥರ, ಹೌದಾ. ಸೊ ನೋಡಿ ಫಸ್ಟ್ ಸೆಕೆಂಡಲ್ಲಿ ಕ್ಯಾಲ್ಕುಲೇಟ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್. ಸೊ ಯು ನೋ ದ ವ್ಯಾಲ್ಯೂ ಆಫ್ μ0/4π, ಎಷ್ಟಿದೆ? 4π, μ0/4π ವ್ಯಾಲ್ಯೂ ಇಸ್ 10⁻⁻7 ಇಂಟು 2m, ಮ್ಯಾಗ್ನೆಟಿಕ್ ಮೂಮೆಂಟ್ ಕೊಟ್ಟಿದ್ದಾನೆ. ವಾಟ್ ಇಸ್ ದ ಮ್ಯಾಗ್ನೆಟಿಕ್ ಮೂಮೆಂಟ್? 0.40 ಡಿವೈಡ್ ಬೈ r3, 50 centimeter ಅಂದರೆ 50 into 10⁻⁻2 ಮೀಟರ್ ಮಾಡಿದೆ ಕ್ಯೂಬ್. ಸೊ ಜಸ್ಟ್ ಸಿಂಪ್ಲಿಫೈ, ಯು ವಿಲ್ ಗೆಟ್ ದಿಸ್ ಆನ್ಸರ್, 6.4 into 10⁻⁻7 Tesla. This is the magnetic field on the axis, ಹೌದಾನೆ. ಸೊ ನೆಕ್ಸ್ಟ್ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಇಕ್ವೇಟೋರಿಯಲ್ ಪ್ಲೇನ್, ಇಕ್ವೇಟೋರಿಯಲ್ ಪ್ಲೇನ್ ಮೇಲೆ ಈ 2 ಇರಲ್ಲ ಅಷ್ಟೇ, ದೇರ್ ವಿಲ್ ಬಿ ನೋ 2, ಅಂದರೆ ಇಟ್ ವಿಲ್ ಬಿ ಹಾಫ್, ಇದರ ಅರ್ಧ ಇರುತ್ತೆ ಅಷ್ಟೇ, ಯಾಕಂದ್ರೆ ಸೇಮ್ ಡಿಸ್ಟೆನ್ಸ್ ಅಂತ ಹೇಳಿದ್ದೇನೆ. ಸೊ ಯು ಕ್ಯಾನ್ ಡೂ ಇಟ್. ಸೊ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಇಕ್ವೇಟೋರಿಯಲ್ ಪ್ಲೇನ್, ಸೊ ಯು ಕಾಲ್ ಇಟ್ ಆಸ್ BE, that will be equal to μ0/4π m/r3. You just substitute μ0/4π is 10⁻⁻7, m is 0.40, r ಅಂದರೆ 50 into 10⁻⁻2, ಅದು ಹೋಲ್ ಕ್ಯೂಬ್ ಮಾಡು. ಸೊ ಯಾಕಂದರೆ 2 ಮಾತ್ರ ಇರಲ್ಲ, ಉಳಿದೆಲ್ಲ ನೋಡಿ ಫಾರ್ಮುಲಾ ಇಸ್ ಸೇಮ್, ದೇರ್ ವಿಲ್ ನೋ 2. ಸೊ ಇದರ ಅರ್ಧ ಬರುತ್ತೆ, ಅಂದರೆ 3.2 into 10⁻⁻7 Tesla. ಸೊ ಇದು ಮ್ಯಾಗ್ನೆಟಿಕ್ ಫೀಲ್ಡ್ ಅಂದರೆ ಇಕ್ವೇಟೋರಿಯಲ್ ಪ್ಲೇನ್, ಹೌದಾನೆ. ಅಂದರೆ ಅಟ್ ಸೇಮ್ ಡಿಸ್ಟೆನ್ಸಸ್ ಫ್ರಮ್ ದ ಮಿಡ್ಲ್ ಆಫ್ ದ ಬಾರ್ ಮ್ಯಾಗ್ನೆಟ್ ಅಥವಾ ಸೋಲೆನಾಯ್ಡ್. ನೋಡಿ ಇಕ್ವೇಟೋರಿಯಲ್ ಪ್ಲೇನಲ್ಲಿ ಯಾವಾಗಲೂ ಮ್ಯಾಗ್ನೆಟಿಕ್ ಫೀಲ್ಡ್ ಕಡಿಮೆ ಇರುತ್ತೆ, ಯಾವುದಕ್ಕೆ ಕಂಪೇರ್ ಮಾಡಿದ್ರೆ? ಕಂಪೇರ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಆನ್ ದ ಆಕ್ಸಿಸ್. ಎಷ್ಟು ಕಡಿಮೆ ಇರುತ್ತೆ? ಡಿಸ್ಟೆನ್ಸ್ ಸೇಮ್ ಇರಬೇಕು ಮತ್ತು ಆರ್ ವ್ಯಾಲ್ಯೂ ಸೇಮ್ ಇರಬೇಕು, ಮತ್ತು ಆವಾಗ ಮಾತ್ರ ದಿಸ್ ಕಂಡೀಷನ್ ವ್ಯಾಲ್ಯೂ ಇಸ್ ವ್ಯಾಲಿಡ್. ಸೊ ಎಷ್ಟಿರುತ್ತೆ? ಇಟ್ ವಿಲ್ ಬಿ ಹಾಫ್ ಆಫ್ ಇಟ್ಸ್ ವ್ಯಾಲ್ಯೂ. ಸೊ ರೈಟ್ ಆಲ್ ದೀಸ್ 3 problems, correct as problem number 3. So write in the notes.
In the next class we shall solve another 3 problems either. So that will end the chapter.